ರಿಪಬ್ಲಿಕ್ ಕನ್ನಡ ಧ್ಯೇಯ ವಾಕ್ಯ ಇದು ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಡಲು ರಿಪಬ್ಲಿಕ್ ಕನ್ನಡ ನಿರ್ಧಾರ ಮಾಡಿದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನು ಪ್ರತಿನಿತ್ಯ ತಿಳಿಸಬಹುದು. ಇವತ್ತಿನ ವಿಷಯ ಬೆಂಗಳೂರಿನ ನೀರಿನ ಸಮಸ್ಯೆ. ಈ ಬಗ್ಗೆ ನೀವು ಅಭಿಪ್ರಾಯವನ್ನು ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು. ನಮ್ಮ ವಾಟ್ಸಾಪ್ ನಂಬರ್ಗೂ ಕೂಡ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಮೆಸೇಜ್ ಮಾಡ್ಬೋದು. ಎಕ್ಸ್ನಲ್ಲೂ ಕೂಡ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬೋದು. ಸುಮಾರು 1.40 ಕೋಟಿ ಜನಸಂಖ್ಯೆ ಇರುವಂಥ ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರ್ತಾ ಇದೆ. ಅಂಥದ್ರಲ್ಲಿ ಮತ್ತಷ್ಟು ನೀರು ಬೇಡುವಂಥ ಡೇಟಾ ಕೇಂದ್ರದಂಥ ಯೋಜನೆಗಳ ಸ್ಥಾಪನೆ ಸೂಕ್ತವೇ? ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಇದೊಂದು ಉತ್ತಮವಾದ ವೇದಿಕೆ. ಬೆಂಗಳೂರಿನ ನೀರಿನ ಸಮಸ್ಯೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕರೆ ಮಾಡಿ ತಿಳಿಸೋದಕ್ಕೆ ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಕರೆ ಮಾಡುವಂಥ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ವಾಟ್ಸಪ್ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಜೊತೆಗೆ ಎಕ್ಸ್ ಖಾತೆಯ ಮೇಲ್ ಕೂಡ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಅದಕ್ಕೆ ನೀವೆಲ್ಲರೂ ಕೂಡ ನಿಮ್ಮ ಅಭಿಪ್ರಾಯವನ್ನು ರಿಪ್ಲೈ ಮಾಡ್ಬೋದು ಅಥವಾ ಹಂಚ್ಕೊಳ್ಬೋದು. ಸೊ ನಿಮಗಿದೊಂದು ಮುಕ್ತವಾದಂಥ ಅವಕಾಶ. ಯಾಕಂದರೆ ಶ್ರೀಲಕ್ಷ್ಮಿ, ರಿಪಬ್ಲಿಕ್ ಕನ್ನಡ ಅಂತಂದರೆ ಇದು ನಿಮ್ಮ ಧ್ವನಿ ಅಂತ. ಸೊ ನಿಮ್ಮ ಧ್ವನಿನ ನೀವು ಹೇಳಲೇಬೇಕು. ಆಗ ನಾವು ಅದ್ರ ಬಗ್ಗೆ ಮಾತನಾಡ್ತಾ ಕಾರ್ಯಕ್ರಮವನ್ನ ಇಡೀ ದಿನ ಪ್ರಸಾರ ಮಾಡ್ತಾ ಇದ್ವಿ. ಬೆಂಗಳೂರಿನ ನೀರಿನ ಸಮಸ್ಯೆ ಏನೇನು ಅಂತ ಡಾಟಾ ಸೆಂಟರ್ಗಳದ್ದು ಒಂದು ಸ್ಟೋರಿ ಆದ್ರೆ ಒಟ್ಟು ಬೆಂಗಳೂರಿನ ನೀರಿನ ಕ್ರೈಸಿಸ್ ಎಷ್ಟು ಆಳವಾಗಿದೆ ಅನ್ನೋದರ ಕುರಿತಾಗಿ ನಮ್ಮ ಪ್ರತಿನಿಧಿಗಳು ಆ ಡೇಟಾಗಳನ್ನ ತಂದಿದ್ದಾರೆ. ಏನೇನು ಅಂಕಿಅಂಶಗಳಿದೆ ಅನ್ನೋದನ್ನ ತಂದಿದ್ದಾರೆ. ಇಡೀ ದಿನ ಈ ಸ್ಟೋರಿ ಜನಪರ ಕಾಳಜಿಯಿಂದಾಗಿ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ. ಯಾಕಂತಂದ್ರೆ ನಾನು ಪ್ರೋಗ್ರಾಮ್ ಮಾಡೋಕೆ ಹೋದ ಸಂದರ್ಭದಲ್ಲೂ ಕೂಡ ಪ್ರಾಬ್ಲಮ್ ಹೇಳ್ತಾ ಇರೋದು, ಪ್ರಮುಖವಾದ ಪ್ರಾಬ್ಲಮ್ ನೀರಿನ ಸಮಸ್ಯೆ. ಸೊ ಇಡೀ ದಿನ ಪ್ರಸಾರ ಆಗುತ್ತೆ. ಮತ್ತೆ ಇನ್ನಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀವಿ. ಅದಕ್ಕೂ ಮುಂಚೆ ರಿಪಬ್ಲಿಕ್ ಕನ್ನಡ ಧ್ಯೇಯ ವಾಕ್ಯ ಇದು ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಡಲು ರಿಪಬ್ಲಿಕ್ ಕನ್ನಡ ನಿರ್ಧಾರ ಮಾಡಿದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನು ಪ್ರತಿನಿತ್ಯ ತಿಳಿಸಬಹುದು. ಇವತ್ತಿನ ವಿಷಯ ಬೆಂಗಳೂರಿನ ನೀರಿನ ಸಮಸ್ಯೆ. ಈ ಬಗ್ಗೆ ನೀವು ಅಭಿಪ್ರಾಯವನ್ನು ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸ್ಬೋದು. ನಮ್ಮ ವಾಟ್ಸಾಪ್ ನಂಬರ್ಗೂ ಕೂಡ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಮೆಸೇಜ್ ಮಾಡ್ಬೋದು. ಎಕ್ಸ್ನಲ್ಲೂ ಕೂಡ ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಬೋದು. ಸುಮಾರು 1.40 ಕೋಟಿ ಜನಸಂಖ್ಯೆ ಇರುವಂಥ ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರ್ತಾ ಇದೆ. ಅಂಥದ್ರಲ್ಲಿ ಮತ್ತಷ್ಟು ನೀರು ಬೇಡುವಂಥ ಡೇಟಾ ಕೇಂದ್ರದಂಥ ಯೋಜನೆಗಳ ಸ್ಥಾಪನೆ ಸೂಕ್ತವೇ? ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಇದೊಂದು ಉತ್ತಮವಾದ ವೇದಿಕೆ. ಬೆಂಗಳೂರಿನ ನೀರಿನ ಸಮಸ್ಯೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕರೆ ಮಾಡಿ ತಿಳಿಸೋದಕ್ಕೆ ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಕರೆ ಮಾಡುವಂಥ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ವಾಟ್ಸಪ್ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಜೊತೆಗೆ ಎಕ್ಸ್ ಖಾತೆಯ ಮೇಲ್ ಕೂಡ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಅದಕ್ಕೆ ನೀವೆಲ್ಲರೂ ಕೂಡ ನಿಮ್ಮ ಅಭಿಪ್ರಾಯವನ್ನು ರಿಪ್ಲೈ ಮಾಡ್ಬೋದು ಅಥವಾ ಹಂಚ್ಕೊಳ್ಬೋದು. ಸೊ ನಿಮಗಿದೊಂದು ಮುಕ್ತವಾದಂಥ ಅವಕಾಶ. ಯಾಕಂದರೆ ಶ್ರೀಲಕ್ಷ್ಮಿ, ರಿಪಬ್ಲಿಕ್ ಕನ್ನಡ ಅಂತಂದರೆ ಇದು ನಿಮ್ಮ ಧ್ವನಿ ಅಂತ. ಸೊ ನಿಮ್ಮ ಧ್ವನಿನ ನೀವು ಹೇಳಲೇಬೇಕು. ಆಗ ನಾವು ಅದ್ರ ಬಗ್ಗೆ ಮಾತನಾಡ್ತಾ ಕಾರ್ಯಕ್ರಮವನ್ನ ಇಡೀ ದಿನ ಪ್ರಸಾರ ಮಾಡ್ತಾ ಇದ್ವಿ. ಬೆಂಗಳೂರಿನ ನೀರಿನ ಸಮಸ್ಯೆ ಏನೇನು ಅಂತ ಡಾಟಾ ಸೆಂಟರ್ಗಳದ್ದು ಒಂದು ಸ್ಟೋರಿ ಆದ್ರೆ ಒಟ್ಟು ಬೆಂಗಳೂರಿನ ನೀರಿನ ಕ್ರೈಸಿಸ್ ಎಷ್ಟು ಆಳವಾಗಿದೆ ಅನ್ನೋದರ ಕುರಿತಾಗಿ ನಮ್ಮ ಪ್ರತಿನಿಧಿಗಳು ಆ ಡೇಟಾಗಳನ್ನ ತಂದಿದ್ದಾರೆ. ಏನೇನು ಅಂಕಿಅಂಶಗಳಿದೆ ಅನ್ನೋದನ್ನ ತಂದಿದ್ದಾರೆ. ಇಡೀ ದಿನ ಈ ಸ್ಟೋರಿ ಜನಪರ ಕಾಳಜಿಯಿಂದಾಗಿ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ. ಯಾಕಂತಂದ್ರೆ ನಾನು ಪ್ರೋಗ್ರಾಮ್ ಮಾಡೋಕೆ ಹೋದ ಸಂದರ್ಭದಲ್ಲೂ ಕೂಡ ಪ್ರಾಬ್ಲಮ್ ಹೇಳ್ತಾ ಇರೋದು, ಪ್ರಮುಖವಾದ ಪ್ರಾಬ್ಲಮ್ ನೀರಿನ ಸಮಸ್ಯೆ. ಸೊ ಇಡೀ ದಿನ ಪ್ರಸಾರ ಆಗುತ್ತೆ. ಮತ್ತೆ ಇನ್ನಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀವಿ. ಅದಕ್ಕೂ ಮುಂಚಿತವ ರಿಪಬ್ಲಿಕ್ ಕನ್ನಡ ಧ್ಯೇಯ ವಾಕ್ಯ ಇದು ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಡಲು ರಿಪಬ್ಲಿಕ್ ಕನ್ನಡ ನಿರ್ಧಾರ ಮಾಡಿದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನು ಪ್ರತಿನಿತ್ಯ ತಿಳಿಸಬಹುದು. ಇವತ್ತಿನ ವಿಷಯ ಬೆಂಗಳೂರಿನ ನೀರಿನ ಸಮಸ್ಯೆ. ಈ ಬಗ್ಗೆ ನೀವು ಅಭಿಪ್ರಾಯವನ್ನು ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸ್ಬೋದು. ನಮ್ಮ ವಾಟ್ಸಾಪ್ ನಂಬರ್ಗೂ ಕೂಡ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಮೆಸೇಜ್ ಮಾಡ್ಬೋದು. ಎಕ್ಸ್ನಲ್ಲೂ ಕೂಡ ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಬೋದು. ಸುಮಾರು 1.40 ಕೋಟಿ ಜನಸಂಖ್ಯೆ ಇರುವಂಥ ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರ್ತಾ ಇದೆ. ಅಂಥದ್ರಲ್ಲಿ ಮತ್ತಷ್ಟು ನೀರು ಬೇಡುವಂಥ ಡೇಟಾ ಕೇಂದ್ರದಂಥ ಯೋಜನೆಗಳ ಸ್ಥಾಪನೆ ಸೂಕ್ತವೇ? ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಇದೊಂದು ಉತ್ತಮವಾದ ವೇದಿಕೆ. ಬೆಂಗಳೂರಿನ ನೀರಿನ ಸಮಸ್ಯೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕರೆ ಮಾಡಿ ತಿಳಿಸೋದಕ್ಕೆ ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಕರೆ ಮಾಡುವಂಥ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ವಾಟ್ಸಪ್ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಜೊತೆಗೆ ಎಕ್ಸ್ ಖಾತೆಯ ಮೇಲ್ ಕೂಡ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಅದಕ್ಕೆ ನೀವೆಲ್ಲರೂ ಕೂಡ ನಿಮ್ಮ ಅಭಿಪ್ರಾಯವನ್ನು ರಿಪ್ಲೈ ಮಾಡ್ಬೋದು ಅಥವಾ ಹಂಚ್ಕೊಳ್ಬೋದು. ಸೊ ನಿಮಗಿದೊಂದು ಮುಕ್ತವಾದಂಥ ಅವಕಾಶ. ಯಾಕಂದರೆ ಶ್ರೀಲಕ್ಷ್ಮಿ, ರಿಪಬ್ಲಿಕ್ ಕನ್ನಡ ಅಂತಂದರೆ
ಇದು ನಿಮ್ಮ ಧ್ವನಿ ಅಂತ. ಸೊ ನಿಮ್ಮ ಧ್ವನಿನ ನೀವು ಹೇಳಲೇಬೇಕು, ಆಗ ನಾವು ಅದ್ರ ಬಗ್ಗೆ ನಾವು ಈ ಮಾತನಾಡ್ತಾ ಕಾರ್ಯಕ್ರಮವನ್ನ ಇಡೀ ದಿನ ಪ್ರಸಾರ ಮಾಡ್ತಾ ಇದ್ವಿ. ಬೆಂಗಳೂರಿನ ನೀರಿನ ಸಮಸ್ಯೆ ಏನೇನು ಅಂತ ಡಾಟಾ ಸೆಂಟರ್ಗಳದ್ದು ಒಂದು ಸ್ಟೋರಿ ಆದ್ರೆ ಒಟ್ಟು ಬೆಂಗಳೂರಿನ ನೀರಿನ ಕ್ರೈಸಿಸ್ ಎಷ್ಟು ಆಳವಾಗಿದೆ ಅನ್ನೋದರ ಕುರಿತಾಗಿ ನಮ್ಮ ಪ್ರತಿನಿಧಿಗಳು ಆ ಡೇಟಾಗಳನ್ನ ತಂದಿದ್ದಾರೆ, ಏನೇನು ಅಂಕಿಅಂಶಗಳಿದೆ ಅನ್ನೋದನ್ನ ತಂದಿದ್ದಾರೆ. ಇಡೀ ದಿನ ಈ ಸ್ಟೋರಿ ಜನಪರ ಕಾಳಜಿಯಿಂದಾಗಿ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ, ಯಾಕಂತಂದ್ರೆ ನಾನು ಪ್ರೋಗ್ರಾಮ್ ಮಾಡೋಕೆ ಹೋದ ಸಂದರ್ಭದಲ್ಲೂ ಕೂಡ ಪ್ರಾಬ್ಲಮ್ ಹೇಳ್ತಾ ಇರೋದು, ಪ್ರಮುಖವಾದ ಪ್ರಾಬ್ಲಮ್ ನೀರಿನ ಸಮಸ್ಯೆ. ಸೊ ಇಡೀ ದಿನ ಪ್ರಸಾರ ಆಗುತ್ತೆ. ಮತ್ತೆ ಇನ್ನಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆ. ರಿಪಬ್ಲಿಕ್ ಕನ್ನಡ ಧ್ಯೇಯ ವಾಕ್ಯ ಇದು ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಡಲು ರಿಪಬ್ಲಿಕ್ ಕನ್ನಡ ನಿರ್ಧಾರ ಮಾಡಿದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನು ಪ್ರತಿನಿತ್ಯ ತಿಳಿಸ್ಬೋದು. ಇವತ್ತಿನ ವಿಷಯ ಬೆಂಗಳೂರಿನ ನೀರಿನ ಸಮಸ್ಯೆ. ಈ ಬಗ್ಗೆ ನೀವು ಅಭಿಪ್ರಾಯವನ್ನು ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸ್ಬೋದು. ನಮ್ಮ ವಾಟ್ಸಾಪ್ ನಂಬರ್ಗೂ ಕೂಡ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಮೆಸೇಜ್ ಮಾಡ್ಬೋದು. ಎಕ್ಸ್ನಲ್ಲೂ ಕೂಡ ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಬೋದು. ಸುಮಾರು 1.40 ಕೋಟಿ ಜನಸಂಖ್ಯೆ ಇರುವಂಥ ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರ್ತಾ ಇದೆ. ಅಂಥದ್ರಲ್ಲಿ ಮತ್ತಷ್ಟು ನೀರು ಬೇಡುವಂಥ ಡೇಟಾ ಕೇಂದ್ರದಂಥ ಯೋಜನೆಗಳ ಸ್ಥಾಪನೆ ಸೂಕ್ತವೇ? ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಇದೊಂದು ಉತ್ತಮವಾದ ವೇದಿಕೆ. ಬೆಂಗಳೂರಿನ ನೀರಿನ ಸಮಸ್ಯೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕರೆ ಮಾಡಿ ತಿಳಿಸೋದಕ್ಕೆ ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಕರೆ ಮಾಡುವಂಥ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ವಾಟ್ಸಪ್ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಜೊತೆಗೆ ಎಕ್ಸ್ ಖಾತೆಯ ಮೇಲ್ ಕೂಡ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಅದಕ್ಕೆ ನೀವೆಲ್ಲರೂ ಕೂಡ ನಿಮ್ಮ ಅಭಿಪ್ರಾಯವನ್ನು ರಿಪ್ಲೈ ಮಾಡ್ಬೋದು ಅಥವಾ ಹಂಚ್ಕೊಳ್ಬೋದು. ಸೊ ನಿಮಗಿದೊಂದು ಮುಕ್ತವಾದಂಥ ಅವಕಾಶ. ಯಾಕಂದರೆ ಶ್ರೀಲಕ್ಷ್ಮಿ, ರಿಪಬ್ಲಿಕ್ ಕನ್ನಡ ಅಂತಂದರೆ ಇದು ನಿಮ್ಮ ಧ್ವನಿ ಅಂತ. ಸೊ ನಿಮ್ಮ ಧ್ವನಿನ ನೀವು ಹೇಳಲೇಬೇಕು, ಆಗ ನಾವು ಅದ್ರ ಬಗ್ಗೆ ನಾವು ಈ ಮಾತನಾಡ್ತಾ ಕಾರ್ಯಕ್ರಮವನ್ನ ಇಡೀ ದಿನ ಪ್ರಸಾರ ಮಾಡ್ತಾ ಇದ್ವಿ. ಬೆಂಗಳೂರಿನ ನೀರಿನ ಸಮಸ್ಯೆ ಏನೇನು ಅಂತ ಡಾಟಾ ಸೆಂಟರ್ಗಳದ್ದು ಒಂದು ಸ್ಟೋರಿ ಆದ್ರೆ ಒಟ್ಟು ಬೆಂಗಳೂರಿನ ನೀರಿನ ಕ್ರೈಸಿಸ್ ಎಷ್ಟು ಆಳವಾಗಿದೆ ಅನ್ನೋದರ ಕುರಿತಾಗಿ ನಮ್ಮ ಪ್ರತಿನಿಧಿಗಳು ಆ ಡೇಟಾಗಳನ್ನ ತಂದಿದ್ದಾರೆ, ಏನೇನು ಅಂಕಿಅಂಶಗಳಿದೆ ಅನ್ನೋದನ್ನ ತಂದಿದ್ದಾರೆ. ಇಡೀ ದಿನ ಈ ಸ್ಟೋರಿ ಜನಪರ ಕಾಳಜಿಯಿಂದಾಗಿ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ, ಯಾಕಂತಂದ್ರೆ ನಾನು ಪ್ರೋಗ್ರಾಮ್ ಮಾಡೋಕೆ ಹೋದ ಸಂದರ್ಭದಲ್ಲೂ ಕೂಡ ಪ್ರಾಬ್ಲಮ್ ಹೇಳ್ತಾ ಇರೋದು, ಪ್ರಮುಖವಾದ ಪ್ರಾಬ್ಲಮ್ ನೀರಿನ ಸಮಸ್ಯೆ. ಸೊ ಇಡೀ ದಿನ ಪ್ರಸಾರ ಆಗುತ್ತೆ. ಮತ್ತೆ ಇನ್ನಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀವಿ. ಅದಕ್ಕೂ ಮುಂಚೆ ರಿಪಬ್ಲಿಕ್ ಕನ್ನಡ ಧ್ಯೇಯ ವಾಕ್ಯ ಇದು ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಡಲು ರಿಪಬ್ಲಿಕ್ ಕನ್ನಡ ನಿರ್ಧಾರ ಮಾಡಿದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನು ಪ್ರತಿನಿತ್ಯ ತಿಳಿಸ್ಬೋದು. ಇವತ್ತಿನ ವಿಷಯ ಬೆಂಗಳೂರಿನ ನೀರಿನ ಸಮಸ್ಯೆ. ಈ ಬಗ್ಗೆ ನೀವು ಅಭಿಪ್ರಾಯವನ್ನು ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸ್ಬೋದು. ನಮ್ಮ ವಾಟ್ಸಾಪ್ ನಂಬರ್ಗೂ ಕೂಡ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಮೆಸೇಜ್ ಮಾಡ್ಬೋದು. ಎಕ್ಸ್ನಲ್ಲೂ ಕೂಡ ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಬೋದು. ಸುಮಾರು 1.40 ಕೋಟಿ ಜನಸಂಖ್ಯೆ ಇರುವಂಥ ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರ್ತಾ ಇದೆ. ಅಂಥದ್ರಲ್ಲಿ ಮತ್ತಷ್ಟು ನೀರು ಬೇಡುವಂಥ ಡೇಟಾ ಕೇಂದ್ರದಂಥ ಯೋಜನೆಗಳ ಸ್ಥಾಪನೆ ಸೂಕ್ತವೇ? ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಇದೊಂದು ಉತ್ತಮವಾದ ವೇದಿಕೆ. ಬೆಂಗಳೂರಿನ ನೀರಿನ ಸಮಸ್ಯೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕರೆ ಮಾಡಿ ತಿಳಿಸೋದಕ್ಕೆ ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಕರೆ ಮಾಡುವಂಥ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ವಾಟ್ಸಪ್ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಜೊತೆಗೆ ಎಕ್ಸ್ ಖಾತೆಯ ಮೇಲ್ ಕೂಡ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಅದಕ್ಕೆ ನೀವೆಲ್ಲರೂ ಕೂಡ ನಿಮ್ಮ ಅಭಿಪ್ರಾಯವನ್ನು ರಿಪ್ಲೈ ಮಾಡ್ಬೋದು ಅಥವಾ ಹಂಚ್ಕೊಳ್ಬೋದು. ಸೊ ನಿಮಗಿದೊಂದು ಮುಕ್ತವಾದಂಥ ಅವಕಾಶ. ಯಾಕಂದರೆ ಶ್ರೀಲಕ್ಷ್ಮಿ, ರಿಪಬ್ಲಿಕ್ ಕನ್ನಡ ಅಂತಂದರೆ ಇದು ನಿಮ್ಮ ಧ್ವನಿ ಅಂತ. ಸೊ ನಿಮ್ಮ ಧ್ವನಿನ ನೀವು ಹೇಳಲೇಬೇಕು, ಆಗ ನಾವು ಅದ್ರ ಬಗ್ಗೆ ನಾವು ಈ ಮಾತನಾಡ್ತಾ ಕಾರ್ಯಕ್ರಮವನ್ನ ಇಡೀ ದಿನ ಪ್ರಸಾರ ಮಾಡ್ತಾ ಇದ್ವಿ. ಬೆಂಗಳೂರಿನ ನೀರಿನ ಸಮಸ್ಯೆ ಏನೇನು ಅಂತ ಡಾಟಾ ಸೆಂಟರ್ಗಳದ್ದು ಒಂದು ಸ್ಟೋರಿ ಆದ್ರೆ ಒಟ್ಟು ಬೆಂಗಳೂರಿನ ನೀರಿನ ಕ್ರೈಸಿಸ್ ಎಷ್ಟು ಆಳವಾಗಿದೆ ಅನ್ನೋದರ ಕುರಿತಾಗಿ ನಮ್ಮ ಪ್ರತಿನಿಧಿಗಳು ಆ ಡೇಟಾಗಳನ್ನ ತಂದಿದ್ದಾರೆ, ಏನೇನು ಅಂಕಿಅಂಶಗಳಿದೆ ಅನ್ನೋದನ್ನ ತಂದಿದ್ದಾರೆ. ಇಡೀ ದಿನ ಈ ಸ್ಟೋರಿ ಜನಪರ ಕಾಳಜಿಯಿಂದಾಗಿ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ, ಯಾಕಂತಂದ್ರೆ ನಾನು ಪ್ರೋಗ್ರಾಮ್ ಮಾಡೋಕೆ ಹೋದ ಸಂದರ್ಭದಲ್ಲೂ ಕೂಡ ಪ್ರಾಬ್ಲಮ್ ಹೇಳ್ತಾ ಇರೋದು, ಪ್ರಮುಖವಾದ ಪ್ರಾಬ್ಲಮ್ ನೀರಿನ ಸಮಸ್ಯೆ. ಸೊ ಇಡೀ ದಿನ ಪ್ರಸಾರ ಆಗುತ್ತೆ. ಮತ್ತೆ ಇನ್ನಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀವಿ. ಅದಕ್ಕೂ ಮುಂಚಿತವ ರಿಪಬ್ಲಿಕ್ ಕನ್ನಡ ಧ್ಯೇಯ ವಾಕ್ಯ ಇದು ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಡಲು ರಿಪಬ್ಲಿಕ್ ಕನ್ನಡ ನಿರ್ಧಾರ ಮಾಡಿದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನು ಪ್ರತಿನಿತ್ಯ ತಿಳಿಸ್ಬೋದು. ಇವತ್ತಿನ ವಿಷಯ ಬೆಂಗಳೂರಿನ ನೀರಿನ ಸಮಸ್ಯೆ. ಈ ಬಗ್ಗೆ ನೀವು ಅಭಿಪ್ರಾಯವನ್ನು ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸ್ಬೋದು. ನಮ್ಮ ವಾಟ್ಸಾಪ್ ನಂಬರ್ಗೂ ಕೂಡ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಮೆಸೇಜ್ ಮಾಡ್ಬೋದು. ಎಕ್ಸ್ನಲ್ಲೂ ಕೂಡ ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಬೋದು. ಸುಮಾರು 1.40 ಕೋಟಿ ಜನಸಂಖ್ಯೆ ಇರುವಂಥ ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರ್ತಾ ಇದೆ. ಅಂಥದ್ರಲ್ಲಿ ಮತ್ತಷ್ಟು ನೀರು ಬೇಡುವಂಥ ಡೇಟಾ ಕೇಂದ್ರದಂಥ ಯೋಜನೆಗಳ ಸ್ಥಾಪನೆ ಸೂಕ್ತವೇ? ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಇದೊಂದು ಉತ್ತಮವಾದ ವೇದಿಕೆ. ಬೆಂಗಳೂರಿನ ನೀರಿನ ಸಮಸ್ಯೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕರೆ ಮಾಡಿ ತಿಳಿಸೋದಕ್ಕೆ ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಕರೆ ಮಾಡುವಂಥ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ವಾಟ್ಸಪ್ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ.
ಜೊತೆಗೆ ಎಕ್ಸ್ ಖಾತೆಯ ಮೇಲ್ ಕೂಡ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಅದಕ್ಕೆ ನೀವೆಲ್ಲರೂ ಕೂಡ ನಿಮ್ಮ ಅಭಿಪ್ರಾಯವನ್ನು ರಿಪ್ಲೈ ಮಾಡ್ಬೋದು ಅಥವಾ ಹಂಚ್ಕೊಳ್ಬೋದು. ಸೊ ನಿಮಗಿದೊಂದು ಮುಕ್ತವಾದಂಥ ಅವಕಾಶ. ಯಾಕಂದರೆ ಶ್ರೀಲಕ್ಷ್ಮಿ, ರಿಪಬ್ಲಿಕ್ ಕನ್ನಡ ಅಂತಂದರೆ ಇದು ನಿಮ್ಮ ಧ್ವನಿ ಅಂತ. ಸೊ ನಿಮ್ಮ ಧ್ವನಿನ ನೀವು ಹೇಳಲೇಬೇಕು, ಆಗ ನಾವು ಅದ್ರ ಬಗ್ಗೆ ನಾವು ಈ ಮಾತನಾಡ್ತಾ ಕಾರ್ಯಕ್ರಮವನ್ನ ಇಡೀ ದಿನ ಪ್ರಸಾರ ಮಾಡ್ತಾ ಇದ್ವಿ. ಬೆಂಗಳೂರಿನ ನೀರಿನ ಸಮಸ್ಯೆ ಏನೇನು ಅಂತ ಡಾಟಾ ಸೆಂಟರ್ಗಳದ್ದು ಒಂದು ಸ್ಟೋರಿ ಆದ್ರೆ, ಒಟ್ಟು ಬೆಂಗಳೂರಿನ ನೀರಿನ ಕ್ರೈಸಿಸ್ ಎಷ್ಟು ಆಳವಾಗಿದೆ ಅನ್ನೋದರ ಕುರಿತಾಗಿ ನಮ್ಮ ಪ್ರತಿನಿಧಿಗಳು ಆ ಡೇಟಾಗಳನ್ನ ತಂದಿದ್ದಾರೆ, ಏನೇನು ಅಂಕಿಅಂಶಗಳಿದೆ ಅನ್ನೋದನ್ನ ತಂದಿದ್ದಾರೆ. ಇಡೀ ದಿನ ಈ ಸ್ಟೋರಿ ಜನಪರ ಕಾಳಜಿಯಿಂದಾಗಿ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ. ಯಾಕಂತಂದ್ರೆ ನಾನು ಪ್ರೋಗ್ರಾಮ್ ಮಾಡೋಕೆ ಹೋದ ಸಂದರ್ಭದಲ್ಲೂ ಕೂಡ ಪ್ರಾಬ್ಲಮ್ ಹೇಳ್ತಾ ಇರೋದು, ಪ್ರಮುಖವಾದ ಪ್ರಾಬ್ಲಮ್ ನೀರಿನ ಸಮಸ್ಯೆ. ಸೊ ಇಡೀ ದಿನ ಪ್ರಸಾರ ಆಗುತ್ತೆ. ಮತ್ತೆ ಇನ್ನಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆ